ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಾ ಮತ್ತು ಸಿ ಟಿ ಟಿಗೆ ಓದ್ತಾ ಇದ್ದೀರಾ. ಟಿ ಇ ಟಿ ಪಾಸ್ ಆದಂಥವರು ನೀವು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಿದ್ಧತೆಯನ್ನು ನಡೆಸ್ಬೋದು. ಅಕಸ್ಮಾತ್ ಟಿ ಇ ಟಿ ನಿಮಗೆ ಫೇಲ್ ಆಗಿದ್ದರೆ ಎಚ್ ಎಸ್ ಟಿ ಆರ್ಗೆ ಸಿದ್ಧತೆಯನ್ನು ನಡೆಸ್ಬೋದು. ಈ ಮೂರು ಹುದ್ದೆಗಳನ್ನು ಗಮನದಲ್ಲಿಟ್ಕೊಂಡು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ನ ಗಮನದಲ್ಲಿಟ್ಕೊಂಡು ಈ ಸಮಾಜ ವಿಜ್ಞಾನ ವಿಷಯಗಳಿಗೆ ಇಂದಿನ ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಬರ್ತಾ ಇದ್ದೀನಿ. ಈ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ವಿಷಯಗಳನ್ನು ಕುರಿತು ಮಾತಾಡ್ತಾ ಹೋಗೋಣ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟಲ್ಲಿ ನೀವು ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನೆಕ್ಸ್ಟು ಈ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳು ಎಷ್ಟೆಷ್ಟಿದೆ ಮತ್ತು ಇದ್ರ ಫುಲ್ ಪ್ಯಾಕೇಜ್ ನಮ್ಮಲ್ಲಿ ಆನ್ಲೈನ್ ಕೋರ್ಸ್ ಇದೆ. ಇದನ್ನು ತೊಗೊಂಡು ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಈ ಏನು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟು. ನೆಕ್ಸ್ಟು ಸ್ನೇಹಿತರೆ, ಅದಾದಮೇಲೆ ನಿಮಗೆ ಪಿ ಎಸ್ ಟಿ ಆರಲ್ಲಿ ನಿಮಗೆ ಜಿ ಎಸ್ ಬರುತ್ತೆ. ಏನು ಅಂದರೆ ಇಲ್ಲಿ ಜಿ ಕೆ 15 ಅಂಕಗಳಿಗಿರ್ತದೆ. ಈ ಜನರಲ್ ನಾಲೆಡ್ಜ್ ಮತ್ತು ಪ್ರಚಲಿತ ಘಟನೆಗಳು ಸೇರಿ 15 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕನ್ನಡ ಇರ್ಬೋದು, ಹಾಗೆ ಮ್ಯಾಥಮೆಟಿಕ್ಸ್ ಮತ್ತು ಎನ್ವೈರ್ನ್ಮೆಂಟ್ ಸೈನ್ಸ್ ಇರ್ಬೋದು, ಹಾಗೆ ನಿಮಗೆ ಕಂಪ್ಯೂಟರ್ ಇರ್ಬೋದು, ಹಾಗೆ ನಿಮಗೆ ಇಂಗ್ಲೀಷ್ ಇರ್ಬೋದು, ಹಾಗೆ ಈ ಪೆಡಗಾಗಿ ಮತ್ತು ಸೈಕಾಲಜಿ ಇರ್ಬೋದು. ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಆಧಾರವಾಗಿಟ್ಕೊಂಡು ನಾವಿಲ್ಲಿ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಸೋಷಿಯಲ್ ಸೈನ್ಸ್ ಅಥವಾ ಜಿ ಕೆ ವಿಭಾಗದಲ್ಲಿ ಪಿ ಎಸ್ ಟಿ ಆರಿಗೂ ಸಹ ಪ್ರಶ್ನೆಗಳು ಬರೋದನ್ನು ನಾವು ಮಾತಾಡ್ಬೋದು. ಹಾಗಾದರೆ ನಮಗೆ ಮ್ಯಾಥಮೆಟಿಕಲ್ ಸೈನ್ಸ್, ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ವಿಷಯಗಳನ್ನು ಕುರಿತು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದಂತಹ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪೋಸ್ಟ್ಗಳನ್ನು ಸಹ ನೀವು ತಗೋಬೋದು ಅಂತ ಹೇಳ್ತಾ, ಇವತ್ತು ನಾವು ಈ ಒಂದು ಎಚ್ ಎಸ್ ಟಿ ಆರ್ ಇಂದಿನ ಪರೀಕ್ಷೆಗಳಲ್ಲಿ ನಡೆದಿರ್ತಕ್ಕಂತಹ ಒಂದು ಪ್ರಶ್ನೆಗಳೇನಿದೆ ಅವುಗಳನ್ನು ಆಧಾರವಾಗಿಟ್ಕೊಂಡು ಮುಂದಿನ ಒಂದು ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳು ಹೇಗೆ ಬರ್ಬೋದು ಅಂತ ಸ್ನೇಹಿತರೆ ಮಾತಾಡ್ತಾ ಹೋಗೋಣ. ಈಗ ಮೊದಲ ಪ್ರಶ್ನೆ ಇಲ್ಲಿದೆ. ಇವುಗಳಲ್ಲಿ ಯಾವುದು ಗಾಂಧಾರ ಕಲೆಯ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಗಾಂಧಾರ ಕಲೆ ಅಂದರೆ ಇದೊಂದು ಇಂಡೋ ಗ್ರೀಕ್ ಕಲೆ ಅಂತ ಗೊತ್ತಿರಬೇಕು. ಗಾಂಧಾರ ಕಲೆ ಅಂದರೆ ಇದು ನಮಗೆ ಈ ಕುಶಾನ ಏನಿದೆ, ಈ ಕುಶಾನರ ಕಾಲದಲ್ಲಿ ಬಂದಂಥ ಕಲೆ ಅಂತ ಗೊತ್ತಿರಬೇಕು. ನೋಡಿ, ಗಾಂಧಾರ ಕಲೆ ಅಂದರೆ ಇದೊಂದು ಇಂಡೋ ಗ್ರೀಕ್ ಕಲೆ ಅಂತ ನಿಮಗೆ ಗೊತ್ತಿರಬೇಕು. ಇದೊಂದು ಇಂಡೋ ಗ್ರೀಕ್ ಕಲೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ಇದು ಈ ಮಹಾಯಾನದ ಕಲೆಯನ್ನು ಹೆಚ್ಚಾಗಿ ಹೊಂದಿತ್ತು. ಈನೇನ ಮಹಾಯಾನದಲ್ಲಿ ಕಲೆ ಮಹಾಯಾನ. ಹಾಗಾದರೆ ಕಾನಿಷ್ಕರಲ್ಲಿ ಈ ಕುಶಾನ ಏನಿದ್ದಾನೆ ಇದನ್ನು ಜಾರಿಗೆ ತರ್ತಾನೆ. ಈ ಒಂದು ತಕ್ಷಶಿಲಾ ಇರ್ಬೋದು ಅಥವಾ ಈ ಒಂದು ಪೇಶಾವರ ಇರ್ಬೋದು, ಹಾಗೆ ಈ ಒಂದು ಅಜಂತ ಇರ್ಬೋದು. ಈ ಪ್ಲೇಸುಗಳು ಇದರ ಪ್ರಮುಖ ಕೇಂದ್ರಗಳಾಗಿತ್ತು. ಅಪೋಲೋ ದೇವರು ಮತ್ತು ಗ್ರೀಕ್ನ ವಿಶೇಷವಾಗಿ ಇದು ಒಂದು ಗ್ರೀಕ್ ಶೈಲಿಯನ್ನು ಹೊಂದಿತ್ತು ಅಂತ ಗೊತ್ತಿರಬೇಕು. ಹಾಗೆ ಇದು ಭಾರತದ ಹೃದಯ ಅಂತ ಕರಿತೀವಿ. ಏನು, ಭಾರತದ ಹೃದಯವನ್ನು ಹೊಂದಿತ್ತು. ಗ್ರೀಕ್ನ ದೇಹ ಮತ್ತು ಭಾರತದ ಹೃದಯವನ್ನು ಹೊಂದಿತ್ತು. ಜ್ಞಾನಮುದ್ರಿತ ಕಣ್ಣುಗಳನ್ನು ಇದು ಹೊಂದಿತ್ತು. ಕೇಶಗಳನ್ನು, ಗುಂಗುರು ಕೇಶ, ಜ್ಞಾನಮುದ್ರಿತ ಕಣ್ಣುಗಳು, ನೀಳಕಾಯವಾದಂಥ ದೇಹವನ್ನೇ ಇದು ಹೊಂದಿತ್ತು ಅಂತ. ಆ ಕ್ಯಾರೆಕ್ಟರ್ಸಲ್ಲಿ ಕೆಲವು ಪಾಯಿಂಟ್ಸನ್ನು ನಮಗೆ ಕೊಟ್ಟಿದ್ದಾನೆ. ನೋಡಿ, ಈ ಕಲಾಶೈಲಿ ಹೆಚ್ಚು ಶಿಲ್ಪಕಲೆಯು ಬೌದ್ಧ ಶಿಲ್ಪಗಳು ಅಂತ ಗೊತ್ತಿರಬೇಕು. ಅದರಲ್ಲೂ ಈ ಮಹಾಯಾನ ಅಂತ ಗೊತ್ತಿರಬೇಕು. ಮಹಾಯಾನ, ಅಶೋಕ ಹೀನಯಾನ, ಕಾನಿಷ್ಕ ಮಹಾಯಾನ ಅವು ಸಂಪೂರ್ಣವಾಗಿ ಭಾರತೀಯ ಮೂಲದ ಸ್ಫೂರ್ತಿಯನ್ನು ಪ್ರಕಟಿಸಿತ್ತು ಅಂತ. ನೋಡಿ, ಸಂಪೂರ್ಣವಾಗಿ ಭಾರತೀಯ ಮೂಲ ಅಲ್ಲ. ಗ್ರೀಕ್ನ ಅಪೋಲೋ ದೇವರ ಒಂದು ಎಜಿಸಲಾಸ್ ಅಂತಕ್ಕಂಥ ಶಿಲ್ಪಿ ಏನು ಮಾಡ್ತಾನೆ ಇದು ನಿಮಗೆ ಗೊತ್ತಿರಬೇಕು. ನೋಡಿ, ಇವು ಭಾರತದ ಹೃದಯವನ್ನು ಒಳಗೊಂಡಿತ್ತು. ಹಾಗೆ ಇವು ಏನಾಗಿತ್ತು, ಗ್ರೀಕ್ನ ದೇಹವನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದು. ಬರೀ ಇಂಡಿಯಾ ಅಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಶೈಲಿಯು ಬುದ್ಧನ ಮುಖ, ಅಪೋಲೋ ದೇವರ ಮುಖ ಮಾದರಿಯಾಗಿದೆ. ಬುದ್ಧನ ಈ ಸಾಂಗಾಟಿಯು ಅವನ 2 ಭುಜಗಳನ್ನು ಮುಚ್ಚಿರುತ್ತವೆ ಅಂತಕ್ಕಂಥದ್ದು. ಸಾಂಗಾಟಿಯು ಅವನ 2 ಭುಜಗಳನ್ನು ಮುಚ್ಚಿರುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೀಳಕಾಯದ ದೇಹ ಇರಬೇಕು, ಗುಂಗುರು ಕೇಶ ಇರ್ಬೋದು, ಜ್ಞಾನಮುದ್ರಿತ ಕಣ್ಣುಗಳಿರ್ಬೋದು. ಇವು ಇಲ್ಲಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಗಾಂಧಾರ ಕಲೆ ಭಾರತದಲ್ಲಿ ನಮಗೆ ತಕ್ಷಶಿಲೆ ಅಥವಾ ಪೇಶಾವರ ಇದರ ಮುಖ್ಯ ಕೇಂದ್ರವಾಗಿತ್ತು. ಪುರುಷಪುರ, ಪೇಶಾವರ ಇವರ ಒಂದು ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಅಜಂತ ಇರ್ಬೋದು. ಇವೆಲ್ಲವುಗಳ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಬೇಕು. ನೋಡಿ ಸ್ನೇಹಿತರೆ, ಮೊದಲ ಪ್ರಶ್ನೆಗೆ ಈ ರೀತಿಯಾದಂಥ ಉತ್ತರವನ್ನು ನಾವು ನೋಡಿದ್ವಿ. ಗಾಂಧಾರ ಶೈಲಿ ಬಗ್ಗೆ, ಹೊಯ್ಸಳ ಕಲೆ, ಗಾಂಧಾರ ಕಲೆ, ಹಾಗೆ ದ್ರಾವಿಡ ನಾಗರ ಕಲೆ ಮತ್ತು ವೇಸರ ಕಲೆ ಬಾದಾಮಿ ಚಾಲುಕ್ಯರಲ್ಲಿ. ಈ ಒಂದು 8ರಿಂದ 10 ಇಂಡೋ ಕಲೆಗೆ ಸಂಬಂಧಿಸಿದಂತೆ ನೋಡಿ, ಇಂಡೋ ಸಾರ್ಸನಿಕ್ ಮತ್ತು ಇಂಡೋ ಇಸ್ಲಾಮಿಕ್ ಅಂತ ಬರುತ್ತೆ. ಆದರೆ ಗಾಂಧಾರ ಕಲೆಯನ್ನು ನಾವು
ಇಂಡೋ ಗ್ರೀಕ್ ಕಲೆ ಅಂತ ಕರಿತೀವಿ. ಏನು ಕರಿತೀವಿ? ಇಂಡೋ ಗ್ರೀಕ್ ಕಲೆ. ನೋಡಿ, ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಇಲ್ಲಿದೆ ನಮಗೆ. ಬೌದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ಬೌದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಸ್ಥಾಪಿಸಿದವನು ನಿಮಗೆಲ್ಲ ಗೊತ್ತಿದೆ, ಧರ್ಮಪಾಲ ಅಂತಕ್ಕಂಥವ್ನು ಗೊತ್ತಿರಬೇಕು. ನಳಂದದಲ್ಲಿ ಇವನು ಟೀಚರ್ ಆಗಿದ್ದ ಅಂತಲೂ ಸಹ ಹೇಳ್ತಾರೆ. ನೋಡಿ, ವರ್ಲ್ಡ್ ಅರ್ಲಿಯೆಸ್ಟ್ ಯೂನಿವರ್ಸಿಟಿ ಯಾವುದು ಅಂದರೆ ಈ ಒಂದು ತಕ್ಷಶಿಲಾ ಅಂತ. ಈ ತಕ್ಷಶಿಲಾ ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ತಕ್ಷಶಿಲಾ ಯಾವಾಗ ಆಯಿತು? 7ನೇ ಮತ್ತು 6ನೇ ಶತಮಾನ. ಈ ಒಂದು ಶತಮಾನದಲ್ಲಿ ಇದು BCEನಲ್ಲಿ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು, ತಕ್ಷಶಿಲಾ ವಿವಿ. ಅದು ಬಿಟ್ಟರೆ ನಮಗೆ ಹೆಚ್ಚಾಗಿ ಕ್ವಶನ್ಸ್ ಬರ್ತಕ್ಕಂಥದ್ದು ಈ ನಳಂದ ವಿವಿ ಅಂತ. ನೋಡಿ, ನಳಂದ ವಿವಿ ಯಾಗಾಯಿತು ಮತ್ತು ಇದರ ವಿಶೇಷ ಅಂಶಗಳೇನು? ಇದು ನಳಂದ ವಿವಿ 5ನೇ ಶತಮಾನದಲ್ಲಿ ಆಯಿತು ಅಂತಕ್ಕಂಥದ್ದು. ಈ ಗುಪ್ತರ ದೊರೆ 1ನೇ ಕುಮಾರಗುಪ್ತ ಏನು ಮಾಡಿದೆ ಅನ್ನ, ಈ ಕುಮಾರಗುಪ್ತ ಅಂತಕ್ಕಂಥವನು ಇದನ್ನು ನಿರ್ಮಾಣ ಮಾಡ್ದ ಅಂತ ಗೊತ್ತಿರಬೇಕು. ನೋಡಿ, ಹಾಗಾದರೆ ಈ ವಿಕ್ರಮಶಿಲಾ ನಳಂದ ಆದಮೇಲೆ ನಮಗೆ ಈ ವಿಕ್ರಮಶಿಲಾ ಅಂತಕ್ಕಂಥದ್ದೇನಿದೆ, ಈ ವಿಕ್ರಮಶಿಲಾ ವಿವಿ ಸ್ಥಾಪನೆ ಆಯಿತು ಯಾರಿಂದ ಅಂದರೆ ಈ ಒಂದು ಧರ್ಮಪಾಲ ಅಂತ ನಿಮಗೆ ಗೊತ್ತಿರಬೇಕು. ಧರ್ಮಪಾಲ ಇದು 8 ಅಥವಾ 9ನೇ ಶತಮಾನದಲ್ಲಿ ಆದಂಥದ್ದು ಅಂತ ಗೊತ್ತಿರಬೇಕು. 8 ಅಥವಾ 9ನೇ ಶತಮಾನದಲ್ಲಿ ಆದಂಥದ್ದು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಈ 3 ಯೂನಿವರ್ಸಿಟಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ವಿಕ್ರಮಶಿಲಾ, ನಳಂದ ಇವೆರಡೂ ಸಹ ಎಲ್ಲಿ ಬರುತ್ತೆ ಅಂದರೆ ಬಿಹಾರದಲ್ಲಿ ಬರುತ್ತೆ, ಇದು ಪಾಕಿಸ್ತಾನದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಇವೆರಡೂ ಕಾನ್ಸೆಪ್ಟ್ಗಳ ಮೇಲೆ ಅಥವಾ ಎರಡೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಇಲ್ಲಿ ಗಮನಿಸಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟು ಇದಾದಮೇಲೆ ನಮಗೆ ಸಂಗಮ್ ಕಾಲದ ಯಾವ ಅರಸನು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದನೆಂದು ಹೇಳಲಾಗಿದೆ? ನೋಡಿ, ನಮಗೆ ಇಲ್ಲಿ ವಿಶೇಷವಾಗಿ ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದು ಚೋಳರಲ್ಲಿ 2 ಕಡೆ ಬರ್ತಾರೆ. ಆರಂಭಿಕ ಚೋಳರಲ್ಲಿ ಕರಿಕಾಳ ಚೋಳ ಬರ್ತಾನೆ, ಆನಂತರ ವಿಜಯಾದಿತ್ಯ ಚೋಳ ಬರ್ತಾನೆ. ನೋಡಿ, ಇಲ್ಲಿ ಆರಂಭಿಕ ಚೋಳರಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಕರಿಕಾಳ ಚೋಳ ಏನು ಮಾಡ್ತಾನೆ, ಇವರ ರಾಜಧಾನಿಯನ್ನು ಈ ಉರೈ ಊರು, ಎಲ್ಲಿಂದ ಈ ಉರೈ ಊರಿಂದ ಏನು ಮಾಡ್ತಾನೆ, ಈ ಒಂದು ಕಾವೇರಿ ಪಟ್ಟಣಂಗೆ ಏನು ಮಾಡ್ತಾನೆ, ಕಾವೇರಿ ಪಟ್ಟಣಂಗೆ ವರ್ಗಾಯಿಸ್ತಾನೆ. ಹಾಗಾಗಿ ಈ ಕರಿಕಾಳ ಚೋಳನೆ ಈ ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಿರ್ಮಾಣ ಮಾಡಿದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇದೇ ರೀತಿಯಾಗಿ ಇಲ್ಲಿ ನೆಡುಂಜಳ್ ಅಂತಕ್ಕಂಥವನಿದ್ದಾನೆ, ಹೀಗೆ ವಿಚಿತ್ರ ಭಿತ್ತಿ ಮತ್ತು ನೆಡುಸೆಳಿಯಾನ್ ಅಂತಕ್ಕಂಥವನಿದ್ದಾನೆ. ಇವೆಲ್ಲ ನೀವು ಕ್ಲಾಸಸ್ಗಳಲ್ಲಿ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಎಸ್, ಹಾಗಾದರೆ ಸಂಗಮ್ ಕಾಲದ ಯಾವ ಅಂದರೆ ಚೇರ ಚೋರ ಪಾಡ್ಯ. ಸಂಗಮ್ ಅಂದರೆ ನಿಮಗೆ ಗೊತ್ತಿದೆ, ಸಂಗಮ್ ಅಂದರೆ ನಮಗೆ ಈ ಸಂಗಮ್ ಅಂದರೆ ಈ ತಮಿಳು ಸಾಹಿತ್ಯ ಅಂತ. ಈ ತಮಿಳು ಸಾಹಿತ್ಯದಲ್ಲಿ ಇದ್ದಂಥ ದಾರ್ಶನಿಕರ ಗುಂಪು, ಕವಿ ಅಥವಾ ದಾರ್ಶನಿಕರ ಗುಂಪನ್ನು ನಾವೇನಂತ ಕರಿತೀವಿ, ಸಂಗಮ್ ಸಾಹಿತ್ಯದ ಗುಂಪು ಅಂತ ಕರಿತೀವಿ. ಈ ಒಂದು ಚೇರ ಇರ್ಬೋದು, ಹಾಗೆ ಪಾಂಡ್ಯ ಇರ್ಬೋದು, ಹಾಗೆ ಈ ಒಂದು ಚೋಳ ಇರ್ಬೋದು. ಈ 3 ಡೈನೆಸ್ಟಿಗಳು ಇದನ್ನೇನು ಮಾಡ್ತಾರೆ, ಅಭಿವೃದ್ಧಿಪಡಿಸಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಭಿವೃದ್ಧಿಪಡಿಸಿದ್ರ ಬಗ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಎಸ್, ಹಾಗಾದರೆ ಸಂಗಮ್ ಕಾಲದ ಯಾವ ಅರಸರು ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿದರು ಅಂತ ಗೊತ್ತಾಯಿತು. ಈ ಕೆಳಗಿನ ಯಾವ ನೆಲೆಯಲ್ಲಿ ಶಾತವಾಹನ ಕಲಾ ಚಟುವಟಿಕೆ ಕಂಡು ಬಂದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಕಲಾ ಚಟುವಟಿಕೆಗಳು ಶಾತವಾಹನರ ಕಾಲದಲ್ಲಿ ಎಲ್ಲಿ ಕಂಡು ಬಂದಿದೆ ಅಥವಾ ಕಂಡು ಬಂದಿಲ್ಲ ಅಂತ ಕೊಟ್ಟಿದ್ದಾರೆ. ನಮಗೆ ಡೈರೆಕ್ಟಾಗಿ ಆನ್ಸರ್ ಗೊತ್ತಾಗುತ್ತೆ, ಯಾವುದು ಅಂದರೆ ಬಾದಾಮಿ. ನೋಡಿ, ಬಾದಾಮಿ ಅಂತಕ್ಕಂಥದ್ದು ನಿಮಗೆ ಇದು ಬಾಗಲಕೋಟೆ ಎಲ್ಲಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನೋಡಿ, ಬಾದಾಮಿಗೆ ಸಂಬಂಧಿಸಿದಂತೆ 4 ಗುಹೆಗಳನ್ನು ಇಲ್ಲಿ ಕಾಣ್ಬೋದು. ಹಾಗೆ ಈ 1ನೇ ಕೀರ್ತಿವರ್ಮ, ಯಾರು ಕೀರ್ತಿವರ್ಮ ಅಂತಕ್ಕಂಥವ್ನು ಇರ್ಬೋದು, ಅಥವಾ ಈ ಮಂಗಳೇಶ ಅಂತಕ್ಕಂಥವನು ಅಂದರೆ ಮಂಗಳೇಶ ಏನು ಮಾಡ್ತಾನೆ, ಇಲ್ಲಿ ಇವುಗಳನ್ನು ನಿರ್ಮಾಣ ಮಾಡ್ತಾನೆ. ಇದು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ ಒಂದು ಹಿಸ್ಟಾರಿಕಲ್ ಪ್ಲೇಸ್. ನೋಡಿ, ಶಾತವಾಹನರ ಕಾಲದಲ್ಲಿ ಈ ಒಂದು ಸಾಂಚಿ ಸ್ತೂಪ ಮಧ್ಯಪ್ರದೇಶ ಇರ್ಬೋದು, ಅಮರಾವತಿಯ ಸ್ತೂಪಕ್ಕೆ ಸಂಬಂಧಿಸಿದಂತೆ ಇದು ಆಂಧ್ರ ಪ್ರದೇಶ ಇರ್ಬೋದು, ಹಾಗೆ ಸನ್ನತಿ ಕಲ್ಬುರ್ಗಿ, ಈ ಕಲ್ಬುರ್ಗಿಯಲ್ಲಿರ್ತಕ್ಕಂಥ ಸನ್ನತಿ ಏನಿದೆ ಇಲ್ಲಿ ಅಶೋಕನ ಶಾಸನಗಳು ಮತ್ತು ಬೌದ್ಧ ಅವಶೇಷಗಳು ಈ ಕಲ್ಬುರ್ಗಿಯಲ್ಲಿರ್ತಕ್ಕಂಥ ಸನ್ನತಿಯಲ್ಲಿ ದೊರೆತಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಶಾತವಾಹನರ ಕಾಲದಲ್ಲಿ ಈ ನಾಸಿಕ್ ಇರ್ಬೋದು, ಹಾಗೆ ಈ ಕಾರ್ಲೆ ಇರ್ಬೋದು, ಹಾಗೆ ಅಜಂತ ಇರ್ಬೋದು, ಹಾಗೆ ನಮಗೆ ಕಾರ್ಲೆ, ನಾಸಿಕ್, ಅಜಂತ, ಹಾಗೆ ಈ ನಾಗಾರ್ಜುನ
ನಾಗಾರ್ಜುನ ಕೊಂಡ ಇರ್ಬೋದು. ಇವಿಷ್ಟು ಸಹ ಶಾತವಾಹನರ ಕಾಲದ ಒಂದು ಏನು ಹಿಸ್ಟಾರಿಕಲ್ ಅಥವಾ ಕಲಾ ಚಟುವಟಿಕೆಗಳಿರೋದು. ಸಾಂಚಿ, ಅಮರಾವತಿ, ಸನ್ನತಿ, ನಾಸಿಕ್ ಶಾಸನ, ಹಾಗೆ ಕಾರ್ಲೆ, ಅಜಂತ ಮತ್ತು ಅಜಂತ ನೋಡಿ, ಅಜಂತ ನಿರ್ಮಾಣ ಆಗಿದ್ದು ಶಾತವಾಹನ ಮತ್ತು ವಾಕಟಕ ಮತ್ತು ಗುಪ್ತರ ಕಾಲದಲ್ಲೂ ಸಹ ಕೆಲವು ಗುಹೆಗಳು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ ಈ ಅಜಂತಕ್ಕೆ ಸಂಬಂಧಿಸಿದಂತೆ. ನೋಡಿ, ಇಲ್ಲಿ ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ ಮತ್ತು ನಾಸಿಕ್ ಈ ಅಂಶಗಳು ಸನ್ನತಿ, ಅಮರಾವತಿ ಮತ್ತು ಸಾಂಚಿಗೆ ಸಂಬಂಧಿಸಿದಂತೆ. ಕಲಬುರ್ಗಿಯಲ್ಲಿ ಅಶೋಕ ಬೌದ್ಧ ಅವಶೇಷಗಳು ಈ ಶಾತವಾಹನರ ಕಾಲದ ಇರಬಹುದು ಅನ್ನೋದನ್ನು ನಾವಿಲ್ಲಿ ಗುರುತಿಸಲಾಗಿದೆ ಅಂತ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಇನ್ಸ್ಕ್ರಿಪ್ಷನ್ ಶಾಸನಗಳ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಯಾವ ನೆಲೆಯಲ್ಲಿರುವ ಕಬ್ಬಿಣದ ಕಂಬವು ಗುಪ್ತರ ಕಾಲದ ಲೋಹ ತಂತ್ರಜ್ಞಾನದ ಉತ್ಕೃಷ್ಟತೆಗೆ ಸಾಕ್ಷಿಯಾಗಿದೆ? ನೋಡಿ, ಇದು ತುಂಬ ರಿಪೀಟೆಡ್ ಕ್ವಶನ್ಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇವತ್ತಿನವರೆಗೂ ಇದು ಏನಾಗಿದೆ, ತುಕ್ಕು ಹಿಡಿದಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಈ ಕುತುಬ್ ಮಿನಾರ್ ಇರ್ತಕ್ಕಂತಹ ಈ ದೆಹಲಿ ಪ್ರಾಂತ್ಯದಲ್ಲಿರ್ತಕ್ಕಂಥದ್ದೇ ಮೆಹರೌಲಿ. ನೋಡಿ, ಈ ಮೆಹರೌಲಿ ಸ್ತಂಭ ಶಾಸನವನ್ನು ಈ ಒಂದು ಚಂದ್ರಗುಪ್ತ, ಯಾರು ಅಂದರೆ ಎರಡನೇ ಚಂದ್ರಗುಪ್ತ ಅಂತಕ್ಕಂಥವನು ನಿರ್ಮಾಣ ಮಾಡಿದ. ನೋಡಿ, ಹಾಗಾದರೆ ಈ ಅಲಹಾಬಾದ್ ಸ್ತಂಭ ಶಾಸನ, ಅಲಹಾಬಾದ್ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದಂಥ ಅಲಹಾಬಾದಲ್ಲಿ ಕೌಸಂಬಿಯಿಂದ ಅಲಹಾಬಾದಿ ಇದು ಟ್ರಾನ್ಸ್ಫರ್ ಆಯಿತು ದೆಹಲಿಯ ಸುಲ್ತಾನರ ಕಾಲದಲ್ಲಿ. ಇದನ್ನು ಯಾರು ಅಂದರೆ ಈ ಒಂದು ಸಮುದ್ರಗುಪ್ತ, ಸಮುದ್ರಗುಪ್ತ ಅಂತಕ್ಕಂಥವ್ನು ಏನು ಮಾಡ್ದ, ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಏನೆಲ್ಲ ಮಾಡ್ದ ಅಂತಕ್ಕಂಥದ್ದು. ಮುಂದೆ ಮಧ್ಯಪ್ರದೇಶದಲ್ಲಿ ಬೆಸನಗರ ಅಂತಕ್ಕಂಥದ್ದು ಬರುತ್ತೆ. ಈ ಭಾಗವತ ಪಂಥಕ್ಕೆ ಸಂಬಂಧಿಸಿದಂತೆ ಬೆಸನಗರ ಸ್ತಂಭ ಶಾಸನ ಅಂತ ಬರುತ್ತೆ, ಮೀರತ್ ಅಂತಕ್ಕಂಥದ್ದು ಬರುತ್ತೆ. ಆದರೆ ಇವೆರಡೂ ಗುಪ್ತರ ಕಾಲದಲ್ಲಿ ಆದಂಥದ್ದು. ನೋಡಿ, ಇವೆರಡೂ ಆಗಿದ್ದು ಯಾವಾಗ ಅಂದರೆ 3 ಮತ್ತು 4ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವ್ಯಾವುದು? ಮೆಹರೌಲಿ ಮತ್ತು ಅಲಹಾಬಾದ್ ಆದಮೇಲೆ ಮೆಹರೌಲಿ ಸ್ತಂಭ ಶಾಸನ ಆಗುತ್ತೆ. ಯಾಕೆಂದರೆ ಸಮುದ್ರಗುಪ್ತ ಫಸ್ಟ್ ಬರ್ತಾನೆ, ಎರಡನೇ ಚಂದ್ರಗುಪ್ತ ಎರಡನೇದಾಗಿ ಬರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 6ನೇ ಪ್ರಶ್ನೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೇನೆಲ್ಲ ಕೇಳ್ಬೋದು. ಸಂಸ್ಕೃತ ವ್ಯಾಕರಣ ಅಷ್ಟಾಧ್ಯಾಯಿಯನ್ನು ಬರೆದವರು ಯಾರು ಅಂತ. ಸಂಸ್ಕೃತ ವ್ಯಾಕರಣ ಅಷ್ಟಾಧ್ಯಾಯಿಯನ್ನು ಬರೆದಂಥವ್ರು ಯಾರು ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ, ಈ ಸಂಸ್ಕೃತ ವ್ಯಾಕರಣ ಅಷ್ಟಾಧ್ಯಾಯಿಯನ್ನು ಬರೆದಂಥವ್ರು ಯಾರು ಅಂದರೆ ಪಾಣಿನಿ ಅಂತ ಗೊತ್ತಿರಬೇಕು. ನೋಡಿ, ಪತಾಂಜಲಿ ಅಂದರೆ ನಿಮಗೆ ಈ ಒಂದು ಯೋಗ ಸೂತ್ರಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಭಾಸ ಅಂದರೆ ನಿಮಗೆ ಈ ಒಂದು ಸ್ವಪ್ನ ವಾಸವದತ್ತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕಾಳಿದಾಸನ ನಿಮಗೆ ಮಾಳ್ವಿಕಾಗ್ನಿ ಮಿತ್ರ ಇರ್ಬೋದು, ಅಭಿಜ್ಞಾನ ಶಾಕುಂತಲೆ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ವಿಕ್ರಮೋರ್ವಶಿ ಇರ್ಬೋದು, ಹಾಗೆ ಮೇಘದೂತ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ನಿಮಗೆ ಋತು ಸಂಹಾರ ಅಂತಕ್ಕಂಥದ್ದು ಇರ್ಬೋದು. ಹೀಗೆ ಸುಮಾರು ಕೃತಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಈ ಒಂದು ಕಾಳಿದಾಸನಿಗೆ ಸಂಬಂಧಿಸಿದಂತೆ. ಭಾಸ, ಕಾಳಿದಾಸ ನೋಡಿ, ಗುಪ್ತರ ಕಾಲದಲ್ಲಿ ಇವರೆಲ್ಲ ಇದ್ದುದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪಾಣಿನಿಯ ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು ಪತಾಂಜಲಿ ಯೋಗಸೂತ್ರ, ಸ್ವಪ್ನವಾಸವದತ್ತ, ಕಾಳಿದಾಸನ ನಾಟಕಗಳು ಮತ್ತು ಕೃತಿಗಳು, ಋತು ಸಂಹಾರ, ಮೇಘದೂತ, ರಘುವಂಶ ಅಂತಕ್ಕಂಥದ್ದು ಒಂದು ಬರುತ್ತೆ. ಈ ರಘುವಂಶ, ಸೇತುಬಂಧ ಅಂತ ಇತ್ತೀಚೆಗೊಂದು ಸಿಕ್ಕಿದೆ ಕಾಳಿದಾಸ ಅವ್ರದ್ದು. ಹಾಗಾಗಿ ಕಾಳಿದಾಸ ಭಾರತದ ಸಂಸ್ಕೃತ ಸಾಹಿತ್ಯಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಈ ಗುಪ್ತರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತ ನಾವೇನು ಕರಿತೀವಲ್ವಾ, ಈ ಅಂಶಗಳ ಮೇಲೆ ನಮಗೆ ಮಾಹಿತಿ ಬೇಕಾಗುತ್ತೆ. ಅದೇ ರೀತಿಯಾಗಿ ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿದೆ. ಪ್ರಾಚೀನ ತಮಿಳು ಕೃತಿ ತೋಲ್ಕಪಿಯಾಮ್ ಅಂತಕ್ಕಂಥದ್ದು, ತೋಲ್ಕಪಿಯಾರ್ ಬರೆದ್ರು, ಯಾವುದಕ್ಕೆ ಸಂಬಂಧಿಸಿದೆ? ಕಾವ್ಯಶಾಸ್ತ್ರ, ನಾಟಕ, ವ್ಯಾಕರಣ ಮತ್ತು ಮಹಾಕಾವ್ಯ. ನೋಡಿ, ಸಂಗಮ್ ಲಿಟ್ರೇಚರ್ ಮೇಲೆ ನಿಮಗೆ ಮೊನ್ನೆ ಟಿಗೂ ಸೇರಿದರೆ ಸಂಗಮ್ ಸಾಹಿತ್ಯವನ್ನು ಈ ಕೆಳಗಿನ ಯಾವ ಮನೆತನಗಳು ಡೆವಲಪ್ ಮಾಡಿದ್ವು ಅಂತಕ್ಕಂಥದ್ದು ನಿಮಗೆ ಕ್ವೆಶನ್ಸ್ ಕೇಳಿದರೆ ಟಿಗೆ ಚೇರ ಇರ್ಬೋದು, ಹಾಗೆ ಪಾಂಡ್ಯ ಇರ್ಬೋದು, ಹಾಗೆ ನಮಗೆ ಈ ಚೋಳ ಅಂತಕ್ಕಂಥದ್ದು ಇರ್ಬೋದು. ಈ 3 ಮನೆತನಗಳ ಜೊತೆಗೆ ನೀವು 3 ಕೃತಿಗಳನ್ನು ಮೇಜರಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಯಾವುದು ಅಂದರೆ ಈ ಒಂದು ಕೃತಿಯಾದಂಥ ತೋಲ್ಕಾಪಿಯಾಮ್ ಅಂತಕ್ಕಂಥದ್ದು. ನೋಡಿ, ಈ ತೋಲ್ಕಾಪಿಯಂ ಅಂತಕ್ಕಂತಹ ಕೃತಿ ಏನಿದೆ, ಈ ತೋಲ್ಕಾಪಿಯಂ ಬರೆದಂಥವ್ರು ಯಾರು ಅಂದರೆ ಈ ಒಂದು ತೋಲ್ಕಾಪಿಯಾರ್ ಅಂತಕ್ಕಂಥವ್ರು. ಯಾರು ಬರೆದವರು? ತೋಲ್ಕಾಪಿಯಾರ್ ಅಂತ. ನೋಡಿ, ಇದು ಒಂದು ವ್ಯಾಕರಣ ಕೃತಿಯಾಗಿದೆ, ಒಂದು ಪ್ರಾಚೀನ ವ್ಯಾಕರಣ, ತಮಿಳು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಾಚೀನ ವ್ಯಾಕರಣ ಕೃತಿ ಇದಾಗಿದೆ. ನೋಡಿ, ಈ ಒಂದು ಶಿಲಪ್ಪಾದಿಗಾರಂ, ಈ ಶಿಲಪ್ಪದಿಗಾರಂ ಅಂತಕ್ಕಂಥದ್ದೇನಿದೆ, ಈ ಶಿಲಪ್ಪಾದಿಗಾರಂ ಅಂತಕ್ಕಂಥ ಕೃತಿ ತಮಿಳಲ್ಲಿದೆ. ಇದನ್ನು ಬರೆದಂಥವ್ರು ಯಾರು ಅಂದರೆ ಈ ಇಳಂಗೋ ಅಡಿಗಲ್ ಅಂತ. ಯಾರು? ಇಳಂಗೋ ಅಡಿಗಲ್ ಅಂತ.
ನೋಡಿ, ಶಿಲಪ್ಪಾದಿಗಾರಂ ಕೃತಿಯಲ್ಲಿ ಈ ಒಬ್ಬ ರಾಜ ಕೋವಲಿನ್ ಅಂತ ಬರ್ತಾನೆ. ಇವನು ಯಾರನ್ನ ಪ್ರೀತಿ ಮಾಡ್ತಾನಂದರೆ ಈ ಮಾಧವಿಯನ್ನು ಪ್ರೀತಿ ಮಾಡ್ತಾನೆ. ಹಾಗೆ ಕೋವಲಿನ್ನನ ನಿಜವಾದ ಪತಿವ್ರತೆ ಯಾರು ಅಂದರೆ ಕಣ್ಣಿಗ ಅಂತಕ್ಕಂಥ ಮಹಿಳೆ, ಕಣ್ಣಿಗ ಅಂತ ಮಹಿಳೆ. ನೋಡಿ, ಈ ಮಹಿಳೆ ಇದ್ದಾಗಲೂ ಇವನೇನು ಮಾಡ್ತಾನೆ, ನರ್ತಕಿ ಮಾಧವಿಯನ್ನು ಪ್ರೀತಿ ಮಾಡಿ ಇವರಿಬ್ಬರ ಪ್ರೇಮಕ್ಕೆ ಹುಟ್ಟಿದಂತಹ ಮಗುವೆ ಯಾವುದು ಅಂದರೆ ಈ ಮಣಿ ಮೇಕಲೈ. ಈ ಮಣಿ ಮೇಕಲೈ ಅಂತಕ್ಕಂಥದ್ದೇನಿದೆ, ಈ ಮಣಿ ಮೇಕಲೈಗೆ ಸಂಬಂಧಿಸಿದಂಥ ಒಂದು ಅಂಶ ನೋಡೋದಾದರೆ, ಈ ಮಣಿ ಮೇಕಲೈ ಬರೆದಂತಹ ಕವಿ ಯಾರು ಅಂದರೆ ಈ ಒಂದು ಸತ್ತನಾರ್ ಅಂತಕ್ಕಂಥವ್ನು ಬರೀತಾನೆ. ಇಳಂಗೋ ಅಡಿಗಲ್ಲೇನು ಬರ್ದ, ಶಿಲಪ್ಪದಿಗಾರಂ. ಸತ್ತನಾರ್ ಅಂತಕ್ಕಂಥವ್ನು ಯಾವ್ದು ಬರ್ದ, ಮಣಿ ಮೇಕಲೈ. ಇವು ತಮಿಳು ಸಾಹಿತ್ಯದ ಅಥವಾ ಸಂಗಮ್ ಸಾಹಿತ್ಯದ ಒಂದು ಅವಳಿ ಕೃತಿಗಳು ಅಂತ ಗೊತ್ತಿರಬೇಕು. ಮಹಾಕಾವ್ಯಗಳು ಅಥವಾ ಅವಳಿ ಕೃತಿಗಳು ಅಂತ ಗೊತ್ತಿರಬೇಕು. ಹಾಗೆ ಅಗಸ್ತ್ಯನಿಂದ ಅಗಸ್ತ್ಯ ಮುನಿ ಅಂತಕ್ಕಂಥವನೇನಿದ್ದಾನೆ, ಈ ಸಂಗಮ್ ಸಾಹಿತ್ಯದ ಸ್ಥಾಪನೆ ಮಾಡಿದಂಥವನೇ ಅಗಸ್ತ್ಯ ಅಥವಾ ಅಗಸ್ತ್ಯ ಮುನಿ ಅಂತಕ್ಕಂಥದ್ದು ಗೊತ್ತಿರಬೇಕು. ದಕ್ಷಿಣ ಭಾರತದಲ್ಲಿ ಈ ಒಂದು ಸಂಗಮ್ ಲಿಟ್ರೇಚರ್ ಬೆಳೆದು ಬಂತು. ಸಂಗಮ್ ಅಂದರೆ ದಾರ್ಶನಿಕರ ಗುಂಪು ಅಂತ ಹೇಳಿದೆ. ತಮಿಳು ಸಾಹಿತ್ಯ ಇಲ್ಲಿ ಡೆವಲಪ್ ಆಗಿದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮ್ಗೆ ಈ ಪ್ರಶ್ನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾಗವತ ಪಂಥದ ಇತಿಹಾಸಕ್ಕೆ ಮಹತ್ವದ ಶಾಸನವಾಗಿದೆ? ನೋಡಿ, ಇಮ್ಮಡಿ ಚಂದ್ರಗುಪ್ತ ಮಥುರಾ ಸ್ತಂಭ ಶಾಸನ. ಇದು ಮಥುರದಲ್ಲಿರ್ತಕ್ಕಂಥದ್ದು, ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದಂಥ ಮಥುರಾ ಸ್ತಂಭ ಶಾಸನ. ನೋಡಿ, ಇಲ್ಲಿ ಎಲಿಯೋದರನ ಈ ಒಂದು ಬೆಸನಗರ ಸ್ತಂಭ ಶಾಸನ, ಇದು ಯಾರಿಗೆ ಸಂಬಂಧಿಸಿದೆ ಅಂತ ಹೇಳಿದೆ. ಈ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಈ ಶಾಸನ ಭಾಗವತ ಪಂಥ, ಹಿಂದೂ ಧರ್ಮದ ಒಂದು ಹಳೆಯದಾದಂತಹ ಧರ್ಮಕ್ಕೆ ಸಂಬಂಧಿಸಿದಂತಹ ಈ ವಿಷ್ಣು ವಾಸು ಇರ್ಬೋದು, ಕೃಷ್ಣ ಇರ್ಬೋದು, ವಿಷ್ಣು ವಾಸು ಕೃಷ್ಣ ಈ ಮೂರೂ ದೇವರುಗಳಿಗೆ ಸಂಬಂಧಿಸಿದಂತೆ ನೀವು ನೋಡ್ಬೋದು. ಈ ಅಶೋಕನ ರುಮಿಂದೈ ಶಾಸನ ಅಂತಕ್ಕಂಥದ್ದು ನೇಪಾಳದಲ್ಲಿ ಈ ಗೌತಮ ಬುದ್ಧನ ಒಂದು ಜನನದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಕಾಕುತ್ಸವರ್ಮನ ತಾಳಗುಂದ ಶಾಸನ, ಇದು ಕರ್ನಾಟಕದ ಒಂದು ಮೊದಲ ಒಂದು ಸಂಸ್ಕೃತ ಶಾಸನ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸಂಸ್ಕೃತ ಶಾಸನ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಈ ಕೆಳಗಿನಲ್ಲಿ ಯಾವುದು ಭಾಗವತ ಪಂಥದ ಇತಿಹಾಸಕ್ಕೆ ಮಹತ್ವದ ಶಾಸನವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ, ಚಂದ್ರಗುಪ್ತ ಮಥುರಾ ಸ್ತಂಭ ಶಾಸನಕ್ಕಿಂತಲೂ ಎಲಿಯೋದರನ್ನ ಒಂದು ಬೆಸನಗರತ್ತ ಅಥವಾ ಬೆಸನಗರದ ಸ್ತಂಭ ಶಾಸನ ಏನಿದೆ ಇದು ಮುಖ್ಯವಾಗಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಅದಾದಮೇಲೆ ನಾವು ನೆಕ್ಸ್ಟು ಗಂಗೈಕೊಂಡ ಚೋಳಪುರದ ಒಂದು ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದು. ರಾಜರಾಜೇಶ್ವರ ಅಥವಾ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು. ನೋಡಿ, ಇದು ಹೆಚ್ಚು ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ತಮಿಳುನಾಡು, ಅಂದರೆ ಸೌತ್ ಇಂಡಿಯಾದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಚೇರ, ಚೋರ, ಪಾಂಡ್ಯ, ಸಂಗಮ್ ಸಾಹಿತ್ಯ, NCERT ಬುಕ್ಸ್ಗಳಲ್ಲೂ ಸಹ ಹೆಚ್ಚು ಗಮನವನ್ನು ಹರಿಸಿದನಂತ. ಚೋಳರ ಮೊದಲ ರಾಜೇಂದ್ರ, ಚೋಳರ ಮೊದಲ ರಾಜ, ಹಾಗೆ ಚೋಳ ಇಮ್ಮಡಿ ರಾಜ, ಹಾಗೆ ಚೋಳರ ಮುಮ್ಮಡಿ ಕುಲತ್ತುಂಗ ಚೋಳ. ನೋಡಿ, ಈ ಕುಲತ್ತುಂಗ ಚೋಳ ಅಂದರೆ ನಿಮಗೆ ಗೊತ್ತಿರಬೇಕು, ಒಂದನೇ ಕುಲತ್ತುಂಗ ಚೋಳ ವಿಷ್ಣುವರ್ಧನನೊಂದಿಗೆ ಫೈಟ್ ಮಾಡಿದ್ದು. ಹಾಗೆ ಇಮ್ಮಡಿ ರಾಜ ಮೊದಲನೇ ರಾಜ, ಈಗ ಕೊಪ್ಪಂ ಕದನ ಇರ್ಬೋದು, ನಿಮಗೆ ತೊಕ್ಕಲಂ ಕದನ ಇರ್ಬೋದು, ಈ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಚೋಳರುಗಳ ನಡುವೆ ನಡೆದಂಥ ಘಟನೆಗಳು ಗೊತ್ತಿರಬೇಕು. ಆದರೆ ಈ ಬೃಹದೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಒಂದನೇ ರಾಜರಾಜೇಂದ್ರ ಚೋಳ ಅಂತಕ್ಕಂಥವನು ಇದನ್ನು ನಿರ್ಮಾಣ ಮಾಡ್ದ. ಇದರ ವಿಶೇಷತೆಗಳು ಏನು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ಇದರ ಕಾನ್ಸೆಪ್ಟಲ್ಲೂ ಸಹ ನೀವು ಇದನ್ನು ಅಧ್ಯಯನವನ್ನು ಮಾಡಿರ್ತೀರ ಅಂತಕ್ಕಂಥದ್ದು. ಎಸ್, ಬಾದಾಮಿ ಪ್ರಸಿದ್ಧ ಮೂರನೇ ವಿಷ್ಣು ಆಲಯವನ್ನು ಈತನು ನಿರ್ಮಿಸಿದನು. ನೋಡಿ, ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದಂತೆ ರವಿಕೀರ್ತಿ ಇದ್ದ ಇಲ್ಲಿ ಒಂದು ಐಹೊಳೆ ಶಾಸನ ಅಂತಕ್ಕಂಥದ್ದು, ಮತ್ತು 634ರ ಈ ಒಂದು ನರ್ಮದಾ ನದಿ ಕಾಳಗ ಅಂತಕ್ಕಂಥದ್ದು ಈತನ ಕಾಲದಲ್ಲಿ ಆಯಿತು. ನೋಡಿ, ಮಂಗಳೇಶ ಅಂದರೆ ನಿಮಗೆ ಗೊತ್ತಿರಬೇಕು, ಒಂದನೇ ವಿಕ್ರಮಾದಿತ್ಯ ಚೋಳರನ್ನು ಸೋಲಿಸ್ತಾ ಅಂತ ಗೊತ್ತಿರಬೇಕು. ವಿಜಯಾದಿತ್ಯ ಅಂತಕ್ಕಂಥವನಿದ್ದ, ಆದರೆ ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ಲೋಕಮಹಾದೇವಿ, ತ್ರೈಲೋಕ ಮಹಾದೇವಿ ಏನು ಮಾಡಿದರು, ಈ ವಿರೂಪಾಕ್ಷ ಮಲ್ಲಿಕಾರ್ಜುನ ದೇವಾಲಯವನ್ನು ಪಟ್ಟದ ಕಲ್ಲಲ್ಲಿ ಕಟ್ತಾರೆ. ಆದರೆ ವಿಷ್ಣು ಆಲಯ ಮಂಗಳೇಶನ ಕಾಲದಲ್ಲಿ ಗುಹೆಗಳ ನಿರ್ಮಾಣ ಆಗಿದ್ದು, ಮತ್ತು ಈ ವಿಷ್ಣು ಆಲಯ ನಿರ್ಮಾಣ ಆಗಿದ್ದು ಯಾರು ಅಂದರೆ ಈ ಮಂಗಳೇಶನ ಕಾಲದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಹಾಕೂಟ ಸ್ತಂಭ ಶಾಸನ ಆಗಿದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಇರಬೇಕು. ನೋಡಿ, ಇಲ್ಲೆಲ್ಲ ಈ ರೀತಿಯಾದಂಥ ಮತ್ತು ನಮಗೆ 3 ಶಾಸನಗಳು, ಬಾದಾಮಿ ಶಾಸನ, ಐಹೊಳೆ ಶಾಸನ, ಮಹಾಕೂಟ ಸ್ತಂಭ ಶಾಸನಕ್ಕೆ ಸಂಬಂಧಿಸಿದಂಥ ಮಾಹಿತಿನೂ ಸಹ ನಿಮಗೆ ಗೊತ್ತಿರಬೇಕು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ನೋಡಿ, ಕೃಷ್ಣದೇವರಾಯನಿಂದ ರಚಿತವಾದ ಸಂಸ್ಕೃತ ನಾಟಕ ಯಾವುದು ಅಂತ ನೋಡಿ. ಕೃಷ್ಣದೇವರಾಯನಿಂದ ರಚಿತವಾದಂಥ ಸಂಸ್ಕೃತ ಅಂತ ಕೇಳಿರೋದ್ರಿಂದ ನೀವು ಜಾಂಬವತಿ ಕಲ್ಯಾಣ ಹಾಕಬೇಕಾಗುತ್ತೆ, ಅಮುಕ್ತ ಮೌಲ್ಯ ಹಾಕಬಾರ್ದು. ಅಮುಕ್ತ ಮೌಲ್ಯ ಎಲ್ಲೆಲ್ಲಿದೆ ಅಂದರೆ ಇದು ತೆಲುಗಿನಲ್ಲಿರ್ತಕ್ಕಂಥದ್ದು.
ಹಾಗೆ ಈ ಜಾಂಬೋತಿ ಕಲ್ಯಾಣ ಅಂತಕ್ಕಂಥದ್ದು ನಮಗೆ ಇದು ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಹಾಗೆ ಸ್ವಪ್ನ ವಾಸವದತ್ತ ಅಂತಕ್ಕಂಥದ್ದು ಸಹ ಇದೆಲ್ಲಿದೆ, ಸಂಸ್ಕೃತದಲ್ಲಿದೆ ಅಂತಕ್ಕಂಥದ್ದು. ಈಗ ತಾನೇ ಹೇಳಿದೆ ಭಾಷೆ ಇದನ್ನು ಬರೆದಂಥವನು ಅಂತ. ಹಾಗೆ ಉತ್ತರ ರಾಮಚರಿತೆ ಅಂತಕ್ಕಂಥದ್ದು ನೋಡಿ, ಉತ್ತರ ರಾಮಚರಿತೆ ಅಂತಕ್ಕಂಥ ಕೃತಿಯನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ಭವಭೂತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾರು? ಭವಭೂತಿ ಅಂತಕ್ಕಂಥವ್ರು ಇದನ್ನು ಬರೆದ್ರು ನೋಡಿ. ಹಾಗಾದರೆ ಇವೇ ಪ್ರಶ್ನೆಗಳು ಆಪ್ಷನ್ಸ್ ಮತ್ತೆ ನಮಗೆ ರಿಪೀಟ್ ಆಗ್ಬೋದು ಬೇರೆ ಬೇರೆ ವಿಧಾನದಲ್ಲಿ. ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ಸ್ವಪ್ನವಾಸವದತ್ತ, ಉತ್ತರ ರಾಮಚರಿತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಿದ್ವಿ. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನಲ್ಲಿ ಯಾವ ನೆಲೆಯನ್ನು ವಿಜಯನಗರ ಕಾಲದ ಶೈವರ ಅಜಂತ ಎಂದು ವರ್ಣಿಸಲಾಗಿದೆ? ನೋಡಿ, ಕಾಳಹಸ್ತಿ ಏನಿದೆ ಆಂಧ್ರ ಪ್ರದೇಶ, ಇದೂ ಸಹ ವಿಜಯನಗರದ ಕಾಲದಲ್ಲೇ ಆಗಿದ್ದು. ಮೊನ್ನೆ ನಿಮಗೆ ಟಿ ಕೇಳಿದಂಥ ಪ್ರಶ್ನೆ, ಈ 1000 ಕಂಬಗಳ ಒಂದು ಜೈನ ಬಸದಿ, ಈ ಒಂದು ಮೂಡಬಿದರೆ ಅಂತಕ್ಕಂಥದ್ದು ಯಾರ ಕಾಲದಲ್ಲಿ ಆಯಿತು ಅಂತ ಕೇಳಿದ್ರು, ವಿಜಯನಗರ. ನೋಡಿ, ತಿರುಪತಿಗೆ 1515ರಲ್ಲಿ ಶ್ರೀಕೃಷ್ಣದೇವ ಏನು ಮಾಡ್ದ, ಈ ವೆಂಕಟೇಶ್ವರನ ವಿಗ್ರಹವನ್ನು ನೀಡಿದ. ಹಾಗೆ ಹಂಪಿಲಿ ದೇವಾಲಯಗಳನ್ನು 1510ರಲ್ಲಿ ಶ್ರೀಕೃಷ್ಣದೇವರಾಯ ವಿರೂಪಾಕ್ಷ ದೇವಾಲಯಕ್ಕೆ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ. ಆದರೆ ಈ ಶೈವರ ಅಜಂತ ಅಂತಕ್ಕಂಥದ್ದು ಕರಿತಕ್ಕಂಥದ್ದು ನಾವು ಈ ಲೇಪಾಕ್ಷ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನಂದಿ ವಿಗ್ರಹ ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಾಳಹಸ್ತಿಯಲ್ಲಿ 1000 ಕಂಬಗಳ ಶಿವನ ಟೆಂಪಲ್ ಇಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1000 ಕಂಬಗಳ ಅಥವಾ 1000 ಮೂರ್ತಿಗಳಿರ್ತಕ್ಕಂಥ ಕಾಳಹಸ್ತಿಯ ಶಿವನಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಲೇಪಾಕ್ಷಿ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡ ನಂದಿ ವಿಗ್ರಹ ಇಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ನಮಗೆ ಬಹುಮನಿ ರಾಜ್ಯದ ಸಂಸ್ಥಾಪಕ ನೋಡಿ, ವಿಜಯನಗರ, ಬಹುಮನಿ ಮತ್ತು ಈ ಬಿಜಾಪುರದ ಆದಿಲ್ ಶಾಹಿಗಳನ್ನು ನೀವು ಭಾಳ ಪರ್ಫೆಕ್ಟ್ ನೆನ್ಪಿಟ್ಕೊಂಡಿರಬೇಕು. ಮಹಮ್ಮದ್ ಗವಾನ್ ಅಂದರೆ ಬಿದರಿ ಕಲೆ ಅಂತ ಗೊತ್ತಿರಬೇಕು. ಅಲ್ಲಾವುದ್ದೀನ್ ಹಸನ್ ಅಂದರೆ ದೆಹಲಿಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿದ್ದಂಥ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅಂತಕ್ಕಂಥವನು ಈ ಒಂದು 1347ರಲ್ಲಿ ಈ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ. ಅದೇ ರೀತಿಯಾಗಿ 1336ರಲ್ಲಿ ಈ ಒಂದು ವಿಜಯನಗರವನ್ನು ಸ್ಥಾಪನೆ ಮಾಡಿದವರು ಈ ಒಂದು ಅಕ್ಕ ಮತ್ತು ಬುಕ್ಕ ಅಂತ ಗೊತ್ತಿರಬೇಕು. ಹಾಗೆ 1489ರಲ್ಲಿ ಈ ಬಿಜಾಪುರದ ಒಂದು ಆದಿಲ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡಿದವನು ಯಾರು ಅಂದರೆ ಈ ಒಂದು ಯೂಸಿಫ್ ಆದಿಲ್ ಶಾಹಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ಈ 3 ಮನೆತನಗಳೇನಿದೆ ಈ ಮಧ್ಯಕಾಲೀನ ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ, ಹಾಗೆ ಬಹುಮನಿ, ಹಾಗೆ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದಂಥ ಒಂದು ಕಾನ್ಸೆಪ್ಟಲ್ಲಿ ನೀವು ಇದನ್ನು ವರ್ಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಮಗೆ ಮಧ್ವಾಚಾರ್ಯ ಸ್ಥಾಪಿಸಿದ ಮತದ ಜನಪ್ರಿಯ ಹೆಸರೇನು? ದ್ವೈತ ಅಂತಕ್ಕಂಥದ್ದು ಮಧ್ವಾಚಾರ್ಯರು. ನೋಡಿ, ಇಲ್ಲಿ ಈ ಒಂದು ಜೀವಾತ್ಮ ಮತ್ತು ಈ ಪರಮಾತ್ಮ ಬೇರೆ ಒಂದೇ ಅಲ್ಲ. ದ್ವೈ ಅಂದರೆ ಎರಡು ಅಂತ ಅರ್ಥ. ನೋಡಿ, ಹಾಗಾಗಿ ಅದ್ವೈತ ಸಿದ್ಧಾಂತ ಯಾರ್ದು ಅಂದರೆ ಶಂಕರಾಚಾರ್ಯರದು. ಹಾಗೆ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾರ್ದು ಅಂದರೆ ಶ್ರೀ ರಾಮಾನುಜಾಚಾರ್ಯರದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಶಕ್ತಿ ವಿಶಿಷ್ಟ ಅದ್ವೈತ ಬಸವೇಶ್ವರದು. ಹಾಗೆ ಶುದ್ಧ ಅದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ವಲ್ಲಭಾಚಾರ್ಯರಿಗೆ ಸಂಬಂಧಿಸಿದಂತೆ ನೀವು ನೋಡ್ತಾ ಹೋಗ್ಬೋದು. ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗೆ ಈ ದ್ವೈತ ಏನಿದೆ ಅದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಆ ಪ್ರಶ್ನೆ ಆದಮೇಲೆ ನಮಗೆ ಭಕ್ತಿ ಪಂಥದ ಚಳವಳಿಯ ಕಾಲದಲ್ಲಿ ರಾಮ ಮತ್ತು ರಹೀಮ ಅಂತಕ್ಕಂಥದ್ದು ಯಾರು ಹೇಳಿದವರು, ಒಬ್ಬನೇ ಎಂದು ಹೇಳಿದಂಥವ್ರು ಯಾರು? ನೋಡಿ, ಒಬ್ಬ ಬ್ರಾಹ್ಮಣ ಕನ್ಯೆಗೆ ಹುಟ್ಟಿದಂತಹ ಈ ಮುಸ್ಲಿಂ ಸಂಪ್ರದಾಯದಲ್ಲಿ ಬೆಳೆದಂಥ ಕಬೀರ ಏನಿದ್ದಾನೆ ರಾಮ ರಹೀಮ ಅಂತ ಹೇಳ್ತಾನೆ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಇದು. ಕಲಿಯುಗದ ರಾಧೆ ಯಾರು? ಕಲಿಯುಗದ ರಾಧೆ ಯಾರು ಅಂದರೆ ಈ ಒಂದು ಮೀರಾಬಾಯಿ. ರಾಮಾನುಜರಿಗೆ ಸಂಬಂಧಿಸಿದಂತೆ ನಾವು ಹೇಳಿದ್ವಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ಇವರು ತಮಿಳುನಾಡಿನವರು ಅಂತ. ರಮಾನಂದರೇನಿದ್ದಾರೆ ಈ ಒಂದು ಉತ್ತರ ಭಾರತದ ಒಬ್ಬ ಮೊದಲ ಭಕ್ತಿ ಸುಧಾರಕ ಇವರಾಗಿದ್ದರು ಅಂತ ಗೊತ್ತಿರಬೇಕು. ಹಾಗಾದರೆ ಇಷ್ಟು ಕಾನ್ಸೆಪ್ಟ್ಗಳು ನಮಗೆ ಈ ಒಂದು PSTR ಇರ್ಬೋದು,
ಹಾಗೆ GPST-R ಇರ್ಬೋದು, ಹಾಗೆ HST-R ಮುಂಬರುವ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಅಂತ ನಾನು ಭಾವಿಸಿದ್ದೇನೆ. ಏಕೆಂದರೆ ಇದರ ಮುಂದೆ ಕಂಟಿನ್ಯೂ ಪಾರ್ಟ್ಗಳನ್ನ ಇದೇ ರೀತಿಯಾಗಿ ನಾವು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಹೋಗ್ತೀವಿ. ಇದರ ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್ ಧನ್ಯವಾದಗಳು.